ಬೇಸಿಗೆ ಬಂತು ಅಂದರೆ ಸಾಕು ನೀರಿನ ಹಾಹಾಕಾರ ಎದ್ದೇಳುತ್ತೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಕುಡಿಯುವ ನೀರಿಗೂ ಹಾಹಾಕಾರ ಇಲ್ಲಿ ಕೇಳೋರಿಲ್ಲ. ಕಷ್ಟ, ತುಂಬಾ ಕಷ್ಟ ಆಗ್ತಾ ಇದೆ. ಜನರ ಪರದಾಟ ಕೂಡ ಅಷ್ಟರ ಮಟ್ಟಿಗೆ ಇಲ್ಲಿ ನಡೀತಾ ಇದೆ. ಕುಡಿಯುವ ನೀರಿಗೂ ಹಾಹಾಕಾರ, ಕೇಳೋರಿಲ್ಲ, ಕಷ್ಟ. ಜನರ ಪರದಾಟ ಆದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಹಾವೇರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ. ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗುವ ಪರಿಸ್ಥಿತಿ ಇದೆ. ಕರ್ಜಗಿ ಗ್ರಾಮದ ಜನರ ಗೋಳು ಕೇಳೋರಿಲ್ಲ. ನದಿಯಲ್ಲಿನ ತಗ್ಗು ಪ್ರದೇಶದ ನೀರು ತರುತ್ತಿರುವಂತಹ ಜನ ಹೊಳೆ ನೀರನ್ನೇ ಕ್ಲೀನ್ ಮಾಡಿ ಕುಡಿಯಲು ಬಳಸ್ತಾ ಇದ್ದೀವಿ. ಇದ್ದ ಬೋರ್ವೆಲ್ ಬತ್ತಿದೆ, ನಮಗೆ ಎಲ್ಲೂ ನೀರು ಸಿಗ್ತಿಲ್ಲ. ಹಲವಾರು ಬಾರಿ ಮನವಿ ಮಾಡಿದ್ರು ಸ್ಪಂದಿಸಿದ ಲೀಡರ್ಸ್. ಗ್ರಾಮ ಪಂಚಾಯಿತಿಯಿಂದಲೂ ನೀರಿನ ವ್ಯವಸ್ಥೆ ಮಾಡ್ತಿಲ್ಲ. ಕೇಳಿ ಕೇಳಿ ಸಾಕಾಗಿದೆ ಎಂದು ಗೋಳಾಡ್ತಿರುವಂತಹ ಜನ. ಕುಡಿಯುವ ನೀರಿಗಾಗಿ ಹಾಹಾಕಾರ. ಕೇಳಬೇಕಾದಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗೊತ್ತಿದ್ದು ಏನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಎಸ್ ನೋಡಿ, ಈ ನೀರಿನ ಈಗಿನ ಒಂದು ದಿನಮಾನಗಳಲ್ಲೂ ಸಹಿತ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಅಂದರೆ ನಿಜಕ್ಕೂ ಸಹಿತ ನಾಚಿಕೆಗೆಡು ಕೆಲಸ ಇದು ಅಧಿಕಾರಿಗಳಿಗೆ. ಯಾಕಂದರೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಹೇಳ್ತಾರೆ. ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಜನಗಳಿಗೆ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಅಂತ ಅಂದರೆ ಮೊದಲಿಗೆ ಆದ್ಯತೆಯನ್ನು ಕೊಡಬೇಕಾದಂಥದ್ದು ಬಳಕೆಗೆ ಬೇಕಾದಂಥ ನೀರು, ಕುಡಿಯೋಕೆ ಬೇಕಾದಂಥ ನೀರಿಗೆ. ಬಟ್ ಇಲ್ಲಿ ಕುಡಿಯೋ ನೀರಿಗೂ ಸಹಿತ ಹಾಹಾಕಾರ. ಚಿಕ್ಕ ಚಿಕ್ಕ ಮಕ್ಕಳು ಆ ರೀತಿಯಾಗಿ ನೀರನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಈಗಲೂ ಸಹಿತ ನೋಡಿ. ಇಂಥವನ್ನೆಲ್ಲ ನಾವು ಯಾವುದಾವುದೋ ಒಂದು ಸ್ಟೋರೀಸ್ಗಳಲ್ಲಿ ಕೇಳಿರ್ತಿದ್ವಿ, ಈ ರೀತಿಯಾಗಿತ್ತು, ಈ ರೀತಿಯಾಗಿ ನಡೀತಿತ್ತು ಅಂತ. ಆದರೆ ಈಗಿನ ದಿನಮಾನಗಳಲ್ಲೂ ಈ ಪರಿಸ್ಥಿತಿ ಇದೆ ಅಂತ ಅಂದರೆ ಸರ್ಕಾರ ಇನ್ನೆಷ್ಟರ ಮಟ್ಟಿಗೆ ಹಳ್ಳಿಗಳಿಗೆ ಅಭಿವೃದ್ಧಿ ಮಾಡಿಕೊಡ್ತಾ ಇದೆ. ಹಳ್ಳಿಗಳು ಸಹಿತ ಅಭಿವೃದ್ಧಿ ಕಾಣ್ತಾ ಇದ್ದಾವೆ. ಹಳ್ಳಿಗಳಲ್ಲೂ ಕೂಡ ಹೈಟೆಕ್ ಇಂಪ್ಲಿಮೆಂಟ್ಸನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳುವಂಥ ಸರ್ಕಾರ ಇತ್ತ ಗಮನ ಹರಿಸಬೇಕಾಗುತ್ತೆ. ಅಲ್ಲಿರುವಂಥ ಅಧಿಕಾರಿಗಳು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಸಹಿತ ಮಾಡಿಕೊಡ್ತಾ ಇಲ್ವಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ನೋಡಿ, ಹಳ್ಳಿಗಳು ಸಹಿತ ಸಾಕಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ತೀವಿ. ಬಟ್ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತ ಅಂದರೆ ನಿಜಕ್ಕೂ ಸಹಿತ ಸರ್ಕಾರಕ್ಕೆ ನಾಚಿಕೆಗೆಡು ಕೆಲಸ ಅಂತ ಹೇಳ್ಬೋದು ಅಲ್ವಾ? ಎಸ್ ವನಿತಾ, ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಗ್ರಾಮ ಪಂಚಾಯತ್ ಸಾಕಷ್ಟು ನಿರ್ಲಕ್ಷ್ಯವನ್ನು ತೋರಿಸ್ತದೆ. ಯಾಕಂತಂದ್ರೆ ಕುಡಿಯುವ ನೀರು ಅಂದ್ರೆ ಈಗ ಬೇಸಿಗೆ ಸಮಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಬೋರ್ವೆಲ್ ಬಂದಾಗೋದು ಸಾಮಾನ್ಯ. ಆದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಬೇಕು. ಆದ್ರೆ ಆ ಗ್ರಾಮ ಪಂಚಾಯತಿ ಆ ಕೆಲಸವನ್ನ ಯಾವುದೇ ರೀತಿ ಅಂತ ಮಾಡಲ್ಲ. ಈಗ ಏನು ಹಾವೇರಿ ಜಿಲ್ಲೆಯ ಕರ್ಜಗಿ ಗ್ರಾಮದಲ್ಲಿ ಪ್ರತಿ ದಿನವೂ ಕೂಡ ಇಲ್ಲಿನ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಯಾಕಂತಂದ್ರೆ ಅವರಿಗೆ ಸರಿಯಾದ ಕುಡಿಯುವ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೊಳೆಯ ನೀರನ್ನ ಅಂದ್ರೆ ಹೊಳೆಯ ಆಳದಲ್ಲಿ ಏನು ಉಸುಗಿನ ಸಂದಿಯಲ್ಲಿ ಸಿಲುಕಿದಂತ ನೀರನ್ನೇ ಅಗೆದು ಅವನ್ನ ಸೋಸಿ ಕುಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದಾರೆ. ಯಾಕಂತಂದ್ರೆ ಆ ನೀರನ್ನ ಬಿಟ್ಟು ಇವ್ರಿಗೆ ಬೇರೆ ನೀರು ಗೊತ್ತಿಲ್ಲ. ಈಗ ಬೋರ್ವೆಲ್ ನಾವು ಹೋದ್ರೆ ಬೋರ್ವೆಲ್ ಬೇರೆ ಬೇರೆ ಕಡೆ ಇದೆ, ದೂರ ಇರುತ್ತೆ, ಆಮೇಲೆ ನೀರು ಸರಿ ಇರಲ್ಲ. ಹಾಗಾಗಿ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದಾಗಿ ಅವರು ಹೊಳೆಯ ನೀರನ್ನೇ ಇರಲಿ ಮಠ ಕುಡಿಯೋದಕ್ಕೆ ಉಪಯೋಗ ಮಾಡ್ತಾರೆ. ಎಸ್, ಈಗ ನೋಡಿ, ಅಲ್ಲಿ ಆ ರೀತಿಯಾಗಿ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ವಾ? ಅದು ಯಾವ ರೀತಿ ಅಂದ್ರೆ ಅಲ್ಲಿರುವಂತ ನದಿಯಿಂದ ಬರ್ತಿರುವಂತಹ ನೀರಾ ಅಥವಾ ಬೇರೆ ಏನಾದ್ರು ಬೋರ್ವೆಲ್ ಇಂದ ಬರ್ತಿರುವಂತ ನೀರಾ, ಹೇಗೆ ಅದು? ಏನಂತಂದ್ರೆ ಈ ಹೊಳೆಯಲ್ಲಿ ಉಸುಗಿನ ಕೆಳಗಡೆನೂ ನೀರು ಇನ್ನು ಶೇಖರಣೆ ಆಗಿರುತ್ತೆ. ಅಂದ್ರೆ ಈಗ ಮರಳು ಇರುತ್ತೆ ಮೇಲ್ಗಡೆ, ಕೆಳಗಡೆ ನೀರು ಶೇಖರಣೆ ಆಗಿರುತ್ತೆ. ಆ ನೀರನ್ನ ಇವರು ಅಂದ್ರೆ ಸ್ವಲ್ಪ ಉಸುಗನ್ನ ಅಲ್ಲಿ ಮರಳನ್ನ ಉಸುಗನ್ನ ಅಗೆದು ಆ ನೀರನ್ನ ಬಳಕೆ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಅದು ಕೂಡ ಇನ್ನೊಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮಾತ್ರ ನೀರು ಇರುತ್ತೆ. ಆಮೇಲೆ ಆ ಕೆಳಮಟ್ಟಕ್ಕೆ ಹೋಗುತ್ತೆ. ಅಲ್ಲಿನವರೆಗೂ ಬಹಳಷ್ಟು, ಯಾಕಂದ್ರೆ ಅಲ್ಲಿವರೆಗೂ ನೀರು ಮಾತ್ರ ಸಿಗುತ್ತೆ. ಅದನಂತರ ಅವರಿಗೆ ನೀರಿನ ಪರಿಸ್ಥಿತಿ ತುಂಬಾ ಕಠಿಣವಾಗುತ್ತೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ತಿಳಿಸಿಲ್ಲ. ಹಾಗಾಗಿ ಮುಂದೆನೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಏನು ನೀರು ಖಾಲಿ ಆಗುವವರೆಗೂ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.